ನಮಸ್ಕಾರ. ನಾನು ನಿನ್ನೆ ಯೂಟ್ಯೂಬ್ನಲ್ಲಿ ತಿಳಿಸಿದಂತೆ ಇಂದು ಮಕರ, ಕುಂಭ ಮತ್ತು ಮೀನ ರಾಶಿಯವರ 2025ರ ವರ್ಷ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ. ಈ ವರ್ಷ ಮಕರ ರಾಶಿಯವರಿಗೆ 7 ವರ್ಷದಿಂದ ಏನು ಶನಿ ಬಾಧೆ ಇತ್ತು, ಶನಿ ಕಾಟ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತೇವೆ, ಆ ಒಂದು ಶನಿ ಬಾಧೆಯು ಮುಗಿತಾ ಇದೆ ಮತ್ತು ಅವರಿಗೆ ಶನಿಯು ಅವರ ರಾಶಿಯಿಂದ 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಶುಭಕರವಾದ ಫಲಗಳನ್ನು ಶನಿಯಿಂದ ಅವರು ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಈ ರಾಶಿಯವರಿಗೆ ಗುರುವು ಅವರ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಸೊ ಆ 6ನೇ ಮನೆ ಏನಪ್ಪ ಅಂದರೆ ಬುಧನ ಮನೆ. ಈಗ ಆ 6ನೇ ಭಾವವು ಸ್ವಲ್ಪ ಶತ್ರು ಭಾವವಾಗಿರೋದ್ರಿಂದ ಅವರು ಬುದ್ಧಿ ವಿಶ್ಲೇಷಣೆಯನ್ನು, ವಿವೇಚನೆಯನ್ನು ಅತಿ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. 6ನೇ ಭಾವವು ಕೋರ್ಟು ವ್ಯವಹಾರಗಳು ಮತ್ತು ಋಣ ಅಂದರೆ ಸಾಲ ಕೊಡೋದು ತಗೊಳ್ಳೋದು, ಈ ಥರ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಕ್ಕೆ ಹೋದರೆ ಮಕರ ರಾಶಿಯವರು ಅತಿ ಜಾಗರೂಕತೆ ವಹಿಸುವುದು ಭಾರಿ ಮುಖ್ಯವಾಗಿ ಅವರಿಗೆ ಅವಶ್ಯಕತೆ ಇದೆ. ಯಾಕೆಂದರೆ ಅದು ಬುಧನ ಮನೆಯಾಗಿರೋದ್ರಿಂದ ಬುದ್ಧಿ ಕೆಡುವ ಅಥವಾ ಒಂದು ಮಿಸ್ಲೀಡ್ ಆಗುವ ಸಂಭವನೆ ಜಾಸ್ತಿ ಇರುತ್ತೆ. ಮತ್ತು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಗಮನ ಹರಿಸಬೇಕು. ಆರೋಗ್ಯದ ವಿಷಯ ಬಂದಾಗ ಈ ಒಂದು ಥ್ರೋಟ್ ರಿಲೇಟೆಡ್ ಅಂದರೆ ಥೈರಾಯ್ಡ್ ರಿಲೇಟೆಡ್ಡು ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ಗಳು ಜಾಸ್ತಿಯಾಗಿ ಅದರಿಂದ ಸಮಸ್ಯೆ ಉಂಟಾಗೋದು, ಲೋಯರ್ ಅಬ್ಡಮನ್ ಪಾರ್ಟು ಮತ್ತು ಮಂಡಿಯಿಂದ ಪಾದದವರೆಗೂ, ಅಂಗುಷ್ಟ ಅಂದರೆ ಹೆಬ್ಬೆಟ್ಟಿನವರೆಗೂ ವಿಶೇಷವಾದ ಸಮಸ್ಯೆಗಳು ಕ್ರಿಯೇಟ್ ಆಗೋದಕ್ಕೆ ಚಾನ್ಸಸ್ಗಳಿದೆ. ಮತ್ತು ಶೀತವಾಯುವಿನಿಂದ ಬಾಧೆ ಹಾಗೂ ಎದೆ ಭಾಗದಲ್ಲಿ ಕಫ ಕಟ್ಟೋದು, ಈ ಥರ ಆಗಿ ಸಮಸ್ಯೆಗಳನ್ನು ಅವರು ಹೆಚ್ಚಿಗೆ ಫೇಸ್ ಮಾಡಬೇಕಾದಂಥ ಪರಿಸ್ಥಿತಿಗಳು ಈ ಜಾತಕರಿಗೆ ಕಂಡುಬರುತ್ತೆ. ಆದರೆ ಈ ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಗುರುವು 6ನೇ ಮನೆಯಿಂದ ತನ್ನ ಉಚ್ಚ ರಾಶಿಯಾದ 7ನೇ ಮನೆಗೆ ಸಂಚಾರ ಮಾಡೋದ್ರಿಂದ 7ನೇ ಮನೆಯಲ್ಲಿದ್ದಾಗ ಅವರಿಗೆ ಕಟಕ ರಾಶಿ ಗುರುಬಲ ಬರುತ್ತೆ. ಆ ಗುರುಬಲ ಬಂದಾಗ ಏನಂದರೆ ಅವರಿಗೆ ಎಲ್ಲ ವಿಧವಾದ ಅಡೆತಡೆಗಳಿಗೆ ಮುಕ್ತಿ ಸಿಗತ್ತೆ. ಸೊ ಹಾಗಾಗಿ ಆಮೇಲೆ ತಿರ್ಗಾನು ಅವರಿಗೆ ಮಿಕ್ಕ ಸಮಯದಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ವಿಶೇಷವಾದ ಅವಕಾಶಗಳಿರುತ್ತೆ. ಇವ್ರಿಗೆ ಏನು ಅಂದರೆ ಆಂಜನೇಯ ದೇವರ, ದುರ್ಗಾ ಮತ್ತು ವಿಷ್ಣು ಸಹಸ್ರನಾಮ ಮಾಡೋದು, ಜಪ ಮಾಡೋದು, ಇದೆಲ್ಲ ತುಂಬ ಅವಶ್ಯಕತೆ ಇದೆ. ಶನಿಗೆ ಆಂಜನೇಯ ದೇವರ ಆರಾಧನೆ ಮಾಡೋದು ತುಂಬ ಅನುಕೂಲಕರವಾದ ವಿಷಯ. ಇನ್ನೊಂದು ವಿಶೇಷವಾದ ವಿಷಯ ಈ ಮಕರ ರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ, ಇವರಿಗೆ ಶನಿಕಾಟ ಮುಗಿದ್ರೂ ಸಹಿತ ವಿಶೇಷವಾದ ಮಾನಸಿಕ ವ್ಯಥೆಗಳು ಮತ್ತು ನಾನು ಹೇಳ್ದಂಗೆ ಪದೇ ಪದೇ ಸ್ಟ್ರೆಸ್ ಮಾಡೋದೇನು ಅಂದರೆ ಮಾನಸಿಕ ಸಮಸ್ಯೆ, ಡಿಪ್ರೆಷನ್ಗೆ ಹೋಗೋದು, ಒಂಟಿತನ, ಇವೆಲ್ಲ ಬಾಧೆ ಕೊಡುತ್ತೆ. ಮತ್ತು ಅವರು ದುರ್ಗಾ ದೇವಿಯ ಆರಾಧನೆ ಮಾಡೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ರಾಶಿಯನ್ನು ಪ್ರತಿನಿಧಿಸುವ ಗ್ರಹ ಶನಿ ಮತ್ತು ಈ ರಾಶಿಯನ್ನು ಈಗ ಬಾಧೆಗೊಳಿಸುವ ಗ್ರಹ ರಾಹು ಮತ್ತು ಗುರು. ಸೊ ಈ 3 ಗ್ರಹಗಳ ಮಂತ್ರಗಳನ್ನು ಜಪಿಸಬೇಕಾಗತ್ತೆ. ಮತ್ತು ಶನಿವಾರ ಹಾಗೂ ಗುರುವಾರ ತಪ್ಪದೆ ದೈವಿಕ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾವು ಈ ವರ್ಷವನ್ನು ಕಳಿಬೇಕಾಗತ್ತೆ. ಆದರೆ ಉದ್ಯೋಗ ಸ್ಥಾನದಲ್ಲಿ ಒಂದು ವಿಶೇಷವಾದ ಉನ್ನತಿ ಅಥವಾ ಈಗ ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೇ ಸ್ವಲ್ಪ ಪಾಸಿಟಿವ್ ಚೇಂಜಸ್ಗಳನ್ನ ಮಾಡ್ಕೊಳ್ಳೋ ಒಂದು ಅವಕಾಶ ಇದೆ. ಹಾಗಂತ ಇವರು ಹತಾಶರಾಗುವಂಥ ಯಾವುದೇ ಒಂದು ಸಂದರ್ಭ ಇಲ್ಲ. ಯಾಕೆಂದರೆ ತುಲಾ ರಾಶಿಯ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಈ ರಾಶಿಯಿಂದ ಕರ್ಮಸ್ಥಾನ ಗುರುಗೆ ಅದು ಗುರುದೃಷ್ಟಿ ಬೀಳುತ್ತೆ. ಗುರುಗ್ರಹದ ಆರಾಧನೆ ಮಾಡೋದ್ರಿಂದ ಇವರಿಗೆ ಉದ್ಯೋಗದಲ್ಲಿ ಎಷ್ಟೇ ಮೇಲಧಿಕಾರಿಗಳಿಂದ ಆಗಲಿ ಅಥವಾ ಅವರ ಹೈಯರ್ ಅಥಾರಿಟೀಸಿಂದ ತೊಂದರೆ ಬರೋದಾಗಲಿ ಇದ್ದರೂ ಸಹಿತ ಗುರು ಆರಾಧನೆಯ ಬಲದಿಂದ ಇವರಿಗೆ ವಿಶೇಷವಾದ ಒಂದು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಮಕರ ರಾಶಿಯವರಿಗೆ ಅವಕಾಶ ಇದೆ.
ಹೆಚ್ಚು ತಿಳ್ಕೊಳ್ಳೋದು ಅಂದರೆ ಇವರು ಆರೋಗ್ಯದ ಬಗ್ಗೆ ಮಾತ್ರ ವಿಶೇಷವಾದ ಗಮನ ಹರಿಸಬೇಕು. ಮತ್ತು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಕೇರ್ಫುಲ್ಲಾಗಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಶೇರ್ ವ್ಯವಹಾರಗಳಲ್ಲಿ ಇರೋರು ಅತಿ ಜಾಗರೂಕವಾಗಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಇನ್ನು ಕುಂಭರಾಶಿಯವರಿಗೆ ಈ ಬಾರಿ ಶನಿ ಕಾಟ ಕಂಟಿನ್ಯೂ ಆಗುತ್ತೆ. ಆದರೆ ಜನ್ಮದಲ್ಲಿ ಇದ್ದಂತಹ ಶನಿಯು 2ನೇ ಮನೆ ಅಂದರೆ ಮೀನರಾಶಿಗೆ ಹೋಗ್ತಾರೆ. ಈ ವರ್ಷ ಸ್ವಲ್ಪ ಶುಭಕರವಾಗಿರುತ್ತೆ. ಇಷ್ಟು ವರ್ಷ ಇವರಿಗೆ ಏನು ಅಂದರೆ ಶನಿ ಕಾಟದ ಒಂದು ಸಮಸ್ಯೆ ಆದರೆ ಜನ್ಮದಲ್ಲೇ ಶನಿ ಇದ್ದು ಅನೇಕ ವಿಧವಾದ ಮಾನಸಿಕ ಯಾತನೆಗಳನ್ನು ಇವರು ಅನುಭವಿಸೋದಕ್ಕೆ ಮತ್ತು ಅನ್ವಾಂಟೆಡ್ ಸ್ಟ್ರೆಸ್ಸು, ಕಂಡವ್ರನ್ನ ತಪ್ಪು ತಿಳ್ಕೊಳ್ಳೋವಂಥದ್ದು ಮತ್ತು ಇವರನ್ನು ಕಂಡವರು ತಪ್ಪು ತಿಳ್ಕೊಳ್ಳೋವಂಥದ್ದು, ಈ ಥರ ವಿಶೇಷವಾಗಿ ಇವರು ಸಮಸ್ಯೆಗಳನ್ನು ಕುಂಭರಾಶಿಯವರು ಫೇಸ್ ಮಾಡಿದ್ದಾರೆ. ಮತ್ತು ಕಾಲು ಭಾಗಕ್ಕೆ ಇವ್ರಿಗೆ 100ಕ್ಕೆ 90 ಜನಕ್ಕೆ ಈ ಕಾಲು ಭಾಗಕ್ಕೆ ನೋವಾಗಂಥ ಚಾನ್ಸಸ್ಗಳು, ಕಾಲು ಭಾಗ ಸೊಂಟದಿಂದ ಹಿಡಿದು ಅಂಗುಷ್ಟದ ತನಕ ತೊಡೆನೂ ಸೇರಿಕೊಂಡು ತುಂಬ ಸಮಸ್ಯೆಗಳನ್ನ ಕುಂಭರಾಶಿಯವರು ಈಗ ಸದ್ಯದಲ್ಲಿ ಅವರು ಫೇಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಶನಿ ಗ್ರಹವು ಕುಂಭರಾಶಿಯನ್ನು ಪ್ರತಿನಿಧಿಸ್ತದೆ ಮತ್ತು ಕಾಲು ಭಾಗವನ್ನು ಶನಿಗ್ರಹ ಪ್ರತಿನಿಧಿಸೋದ್ರಿಂದ ಶನಿಯಿಂದ ಅನೇಕ ವಿಧವಾದ ಬಾಧೆಗಳನ್ನು ಇವರು ಅನುಭವಿಸಿದ್ದಾರೆ. ಆದರೆ ಪಂಚಮದಲ್ಲಿ ತಮ್ಮ ರಾಶಿಯಿಂದ ಪಂಚಮದಲ್ಲಿ ಇವಾಗ ಗುರು ಸಂಚಾರ ಆಗೋದ್ರಿಂದ ಕುಂಭರಾಶಿಯವರಿಗೆ ವಿಶೇಷವಾದ ಗುರುಬಲ ಬಂದು ಜನ್ಮ ಶನಿಯೂ ಕ್ಲಿಯರ್ ಆಗಿರೋದ್ರಿಂದ ಇವರಿಗೆ ಈಗ ಇದ್ದಂಥ ಒಂದು ಸ್ಟ್ರೆಸ್ಸು ಆರೋಗ್ಯದ ಬಗ್ಗೆ ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ. ಇದು ಒಂದು. ಆಮೇಲೆ ಭಾಗ್ಯಸ್ಥಾನದ ಮೇಲೆ ಕೂಡ ಗುರುದೃಷ್ಟಿ ಬೀಳೋದ್ರಿಂದ ಭಾಗ್ಯೋದಯ ಕಾಲ ಅಂತ ಹೇಳ್ಬೋದು. ಇವರು ವ್ಯಾಪಾರ ವ್ಯವಹಾರದಲ್ಲಿ ಇವಾಗ ಏನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ಗಳು ಖಂಡಿತ ಬರುತ್ತೆ. ಮತ್ತು ಫೈನಾನ್ಷಿಯಲ್ ಬೆನಿಫಿಟ್ಸ್ಗಳನ್ನ ಕೂಡ ಈ ಜಾತಕರಿಗೆ ನಾವು ಹೇಳ್ಬೋದು. ಆ ಥರ ಕುಂಭರಾಶಿಯವರಿಗೆ ಇದೆ. ಆದರೆ ಅದಕ್ಕಿಂತ ಒಂದು ವಿಶೇಷವಾದ ಪರಿಸ್ಥಿತಿಗಳನ್ನು ಈಗ ಅವರು ಫೇಸ್ ಮಾಡಬೇಕಾಗತ್ತೆ. ಇದು ಭಾಳ ಒಂದು ಗಮನ ಇಟ್ಟು ತಿಳ್ಕೊಳ್ಳಿ. ಈಗ ಇದ್ದಿದ್ದಕ್ಕಿಂತ ಇನ್ನೂ ಹೆಚ್ಚಿಗೆ ಮಾನಸಿಕವಾಗಿ ವ್ಯಥೆಗಳನ್ನು ಪಡ್ಕೊಳ್ಳೋವಂಥ ಯೋಗ ಇವು ಕುಂಭರಾಶಿಯವರಿಗೆ ಬರ್ತಾ ಇದೆ. ಆದರೆ ಅದು 1.5 ವರ್ಷಗಳ ಕಾಲ ಇದ್ದರೂ ಸಹಿತ 1 ವರ್ಷ ಅದರ ಬಾಧೆಗಳು ಗೊತ್ತಾಗೋದಿಲ್ಲ, ಆ ಥರ ಇರುತ್ತೆ. ಆಮೇಲೆ ಆ ಬಾಧೆಗಳು ಒಂದೊಂದೇ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆದಷ್ಟು ಜಾಗರೂಕವಾಗಿರಿ. ಮತ್ತು ಚಂದ್ರನ ಮಂತ್ರ ಓಂ ಚಂದ್ರ ಸೋಮಾಯ ನಮಃ ಓಂ, ಈ ಮಂತ್ರವನ್ನು ಸದಾ ಜಪ ಮಾಡ್ತಾ ಇರಬೇಕಾಗತ್ತೆ. ಆಮೇಲೆ ರಾಹವೇ ನಮಃ ಈ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ಈ 2 ಮಂತ್ರಗಳನ್ನು ಜಪ ಮಾಡೋದಲ್ಲದೆ ದಿನಕ್ಕೆ 2 ಬಾರಿ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಇವರಿಗೆ ವಿಶೇಷವಾಗಿ ಒಂದು ಅನುಗ್ರಹವನ್ನು ನವಗ್ರಹಗಳು ಕೊಡ್ತವೆ. ಕುಂಭರಾಶಿಯವರಿಗೆ ಪದೇ ಪದೇ ಹೇಳಬೇಕು ಅಂದರೆ ಮನಸ್ಸಿಗೆ ಮತ್ತು ದೇಹಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೊಳ್ಳೋದು ಉತ್ತಮ. ಮತ್ತು ಬೇರೆಯವರ ವಿಷಯದಲ್ಲಿ ಆದಷ್ಟು ಇಂಟರ್ಫಿಯರ್ ಆಗಿ ರಿಸ್ಕ್ಗಳನ್ನು ತಗೊಂಡು ತಮಗೆ ಸಂಬಂಧಪಡದ ವಿಷಯಗಳಿಗೆ ಯಾವುದೇ ಜವಾಬ್ದಾರಿಯನ್ನು ತಗೊಳ್ಳದೆ ತಮ್ಮ ಒಂದು ಅಭಿವೃದ್ಧಿಯ ಕಡೆ ಹೆಚ್ಚು ಗಮನ ಕೊಟ್ಟು ದೈವ ಪ್ರಾರ್ಥನೆಯಿಂದ ಇದ್ದರೆ ಭಾಳ ಶುಭಕರವಾಗಿ, ಯಾಕೆಂದರೆ ಗುರು ಪಂಚಮದಲ್ಲಿ ಹೋಗ್ತಾ ಇರೋದ್ರಿಂದ ಅತ್ಯಂತ ಶುಭಕರವಾದ ಫಲಗಳನ್ನು ಕುಂಭರಾಶಿಯವರು ಪಡ್ಕೊಳ್ಬೋದು ಅಂತ ಹೇಳ್ತೀನಿ. ಮುಂದೆ ಕಡೆಯದಾದ ಅಂತ ಮೀನರಾಶಿ. ಈ ಮೀನರಾಶಿಯವರಿಗೆ ಇಷ್ಟು ದಿನ ಒಂದು ರೀತಿ ಸಮಸ್ಯೆ, ಆದರೆ ಇನ್ನು ಮುಂದೆ ಜನ್ಮಕ್ಕೆ ಶನಿ ಬರ್ತಾ ಇದೆ. ಜನ್ಮಕ್ಕೆ ಶನಿ ಬಂದು ಅದರಲ್ಲೂ ಏಪ್ರಿಲ್ ಇಂದ ಮೇ ಎಂಡ್ ತನಕ ತುಂಬಾ ಪರಿಸ್ಥಿತಿಗಳು ಪ್ರತಿಕೂಲಕರವಾಗಿರುವಂಥ ಪರಿಸ್ಥಿತಿಗಳಿರುತ್ತೆ. ಮೀನರಾಶಿಯವರು ವಿಶೇಷ ಜಾಗರೂಕತೆ ವಹಿಸೋದು ಉತ್ತಮ. ಯಾರಾನ ಉತ್ತಮವಾದ ಒಳ್ಳೆಯ ಜ್ಯೋತಿಷಿಗಳು ನಿಮ್ಮ ಬಳಿ ಇದ್ದಲ್ಲಿ ಅಲ್ಲಿ ಹೋಗಿ ನಿಮ್ಮ ಜಾತಕಗಳನ್ನು ತೋರಿಸಿ ದಶಾಭುಕ್ತಿಗಳನ್ನು ಒಮ್ಮೆ ಪರಿಶೀಲಿಸಿಕೊಂಡು ನಿಮಗೆ ಏನು ಸಮಯ ನಡೀತಿದೆ, ಯಾವ ರೀತಿ ಕ್ರಮಗಳನ್ನು ನಾವು ತಗೊಂಡು ದೈವಿಕವಾಗಿ ಪ್ರಯತ್ನಪಟ್ಟು ನಮಗೆ ಬರತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷ ಗಮನ ಕೊಡೋದು ಅತಿ ಉತ್ತಮವಾದ ಒಂದು ಕ್ರಮವಾಗಿರುತ್ತೆ.
ಮೀನರಾಶಿಯವರು ಈಗಾಗಲೇ ಬೇಕಾದಷ್ಟು ಸಮಸ್ಯೆಗಳನ್ನು ಅವರು ಕಳೆದ ಒಂದು 4-5 ವರ್ಷಗಳಲ್ಲಿ ಫೇಸ್ ಮಾಡಿದ್ದಾರೆ. ಆ ರೀತಿ ಫೇಸ್ ಮಾಡಿದರೂ ಸಹಿತ ಇನ್ನೂ ಆ ಒಂದು ದೈವ ಬಲ ಈ ಜಾತಕಕ್ಕೆ ಅಥವಾ ಈ ರಾಶಿಗೆ ಬಂದಿಲ್ಲ. ಮೀನರಾಶಿಗೆ ಇನ್ನೂ ದೈವ ಬಲ ಬಂದಿಲ್ಲ. ಆದರೆ ಒಂದು ಏನಂದರೆ ಲಗ್ನದಿಂದ ರಾಶಿಯಿಂದ 4ನೇ ಸ್ಥಾನದಲ್ಲಿ ಗುರು ಸಂಚಾರ ಇವಾಗ ಆಗುತ್ತೆ ಮತ್ತು ಪಂಚಮಕ್ಕೆ ಒಂದು 3 ತಿಂಗಳು ಅಕ್ಟೋಬರಿಂದ ಡಿಸೆಂಬರ್ ತನಕ ಗುರು ಉಚ್ಚ ರಾಶಿಗೆ ಬಂದಾಗ ಅವರ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳು ಅಥವಾ ವಿಶೇಷವಾದ ಪರಿಹಾರಗಳು ಸಿಗುತ್ತವೆ. ಆದರೆ ಅದು ಇಡೀ ವರ್ಷ ಅವರಿಗೆ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಲಲ್ಲ. ಈ ಒಂದು ಏನು 2.5 ವರ್ಷ ಇದೆ, ಈಗ ಅವರು ಹೆಚ್ಚು ದೇವರ ಧ್ಯಾನ ಮಾಡಬೇಕು, ದೇವರ ಪ್ರಾರ್ಥನೆ ಮಾಡಬೇಕು. ಮತ್ತು ಇನ್ನೂ ಒಂದು ವಿಶೇಷ ಅಂದರೆ ದೇವಾಲಯಗಳಲ್ಲಿ, ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮೀನರಾಶಿಯವರಿಗೆ ವಿಶೇಷವಾದ ಅಪವಾದಗಳು, ತಾವು ಮಾಡದ ಕೆಲಸಕ್ಕೆ ಅವರಿಗೆ ಒಂದು ಆಪಾದನೆಗಳು ಬರುವಂಥದ್ದು, ಕಳ್ಳತನದ ಆಪಾದನೆಗಳು ಬರುವಂಥದ್ದು, ಈ ಥರ ವಿಶೇಷವಾದ ಯೋಗಗಳು ಇರ್ತವೆ. ಮತ್ತು ಕಾಲು ಜಾರಿ ಬೀಳುವಂಥದ್ದು, ನೀರಿನಲ್ಲಿ ಗಂಡಾಂತರಗಳು, ಇವೆಲ್ಲ ವಿಶೇಷವಾಗಿ ಮೀನರಾಶಿಯಲ್ಲಿ ಹುಟ್ಟಿರತಕ್ಕಂಥ ಜನಗಳು ಇದೆ. ಆದರೆ ಇದೆಲ್ಲ ಹೇಳಿದ್ದು ಅಂತ ಇದನ್ನು ಆತಂಕ ಪಟ್ಟುಕೊಳ್ಳೋಕ್ಕೆ ನಾವು ಹೇಳ್ತಾ ಇಲ್ಲ. ಇದರಿಂದ ನೀವು ಜಾಗರೂಕತೆ ವಹಿಸಿ ಇದನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದಾಗ ನಮಗೆ ಬರುವಂಥ ಎಷ್ಟೋ ಅವಘಡಗಳನ್ನು ಅಥವಾ ನಮ್ಮಿಂದ ನಮ್ಮ ಮೇಲೆ ಆಗುವ ಎಷ್ಟೋ ದುಷ್ಪರಿಣಾಮಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಯಥಾವತ್ತಾಗಿ ಅಲ್ಲಿ ಏನು ಸೂಚನೆ ಮಾಡ್ತವೆ ಗ್ರಹಗಳು, ಅದರ ಬಗ್ಗೆ ಒಂದು ನಿಮಗೆ ಬರ್ಡ್ಸ್ ಐ ವ್ಯೂ ಅನ್ನೋದನ್ನು, ಅಂದರೆ ಒಂದು ಮುನ್ನೋಟವನ್ನು ನಾವು ಕೊಟ್ಟಿರ್ತೀವಿ. ಅಷ್ಟೇ ಆಗಲಿ, ಈ ಫಲಗಳಲ್ಲಿ ವ್ಯತ್ಯಾಸ ಆಗೋದಕ್ಕೂ ಚಾನ್ಸಸ್ಗಳಿರುತ್ತೆ. ಯಾವಾಗ ಅದು ಹಾಗೆ ಸಾಧ್ಯ ಅಂದರೆ ನೀವು ಯಾವಾಗ ದೇವರ ಮೊರೆ ಹೋಗ್ತೀರಿ ಮತ್ತು ನಿಮ್ಮ ನಡತೆಯನ್ನು ಸನ್ನಡತೆ ಮಾಡ್ಕೊಳ್ತೀರಿ, ಆಗ ಹೆಚ್ಚು ವಿಶೇಷವಾದ ಫಲಗಳನ್ನು ನೀವು ಅನುಭವಿಸ್ಬೋದು. ಮತ್ತು ಇನ್ನೊಂದು ಪಾಸಿಟಿವ್ ಅಡ್ವಾಂಟೇಜ್ ಆಫ್ ಮೀನರಾಶಿ ಏನು ಅಂದರೆ, ಈ ಗ್ರಹವನ್ನು ರೂಲ್ ಮಾಡುವಂಥ ಗ್ರಹ ಗುರುಗ್ರಹ. ಆ ಗುರು ಈ ರಾಶಿಯನ್ನು ರೂಲ್ ಮಾಡುವಂಥ ಗ್ರಹ ಗುರುಗ್ರಹ ಆಗಿರೋದ್ರಿಂದ ಗುರುವು ವಿದ್ಯಾ, ಬುದ್ಧಿ, ಜ್ಞಾನ ಹಾಗೂ ಸದ್ವಿವೇಕ ಮತ್ತು ಸದ್ಬುದ್ಧಿಕಾರಕರಾಗಿರ್ತಾರೆ. ಹಾಗಾಗಿ ಈ ರಾಶಿಯವರು ತಮ್ಮ ರಾಶಿಯ ಅಧಿಪತಿಯಾದ ಗುರುವನ್ನು ಪ್ರಾರ್ಥನೆ ಮಾಡೋದ್ರಿಂದ, ಗುರುಗ್ರಹದ ಉಪಾಸನೆ ಮಾಡೋದ್ರಿಂದ ವಿಶೇಷವಾಗಿ ತಮಗೆ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು 100% ನಿವಾರಣೆ ಮಾಡಿಕೊಳ್ಬೋದು. ಈ ರೀತಿಯಾಗಿ ಈಗ ಇವರಿಗೆ ಪರಿಸ್ಥಿತಿ ನಡೀತಾ ಇದೆ. ಸೊ ಇವರು ಬೃಹಸ್ಪತಯೇ ನಮಃ ಅನ್ನೋ ಒಂದು ಮಂತ್ರ ಮತ್ತು ಶನೈಶ್ಚರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಇವರು ದಿನ ಅಟ್ಲೀಸ್ಟ್ ಮಿನಿಮಮ್ 108 ಟೈಮ್ಸು ಹೇಳಬೇಕಾಗತ್ತೆ. ಸೊ ಆ ಥರ ಹೇಳಿ ಪ್ರಾಕ್ಟೀಸ್ ಆಗಿ ಅದು ಮನಸ್ಸಿನಲ್ಲೇ ಬರ್ತಾ ಇದ್ದರೆ ನಿಮಗೆ ಎಲ್ಲ ವಿಧವಾದ ಕಷ್ಟಗಳ ಪರಿಹಾರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತು ಮೀನರಾಶಿಯು ಗುರುವಿನ ರಾಶಿಯಾಗಿರೋದ್ರಿಂದ ಗುರುರಾಯರ ಒಂದು ಮೊರೆ ಹೋಗಿ ಒಂದು ಪ್ರತಿ ಗುರುವಾರ ಮತ್ತು ಸೋಮವಾರ ಶಿವ ಮತ್ತು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಮತ್ತು ಆಂಜನೇಯ ಅಷ್ಟಕವನ್ನು ಪಠಿಸುವುದು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿಸೋದು, ಎಳ್ದೀಪ ಹಚ್ಚಿಸುವಂಥದ್ದು ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಮತ್ತು ಶನೈಶ್ಚರನು ಇರುವ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕೂಡ ನೀಲಿ ವಸ್ತ್ರ ಉಟ್ಟುಕೊಳ್ಳುವ ಮತ್ತು ಒಂದು ಹೊದ್ದುಕೊಳ್ಳುವ ವಸ್ತ್ರವನ್ನು ಶನೈಶ್ಚರ ಸ್ವಾಮಿಗೆ ಅರ್ಪಿಸಿ ಅಲ್ಲಿ ಎಳ್ಳೆಣ್ಣೆ ದೀಪ ಇತ್ಯಾದಿಗಳನ್ನು ಹಚ್ಚಿಸಿ ಪ್ರತಿ ಶನಿವಾರ ಅಲ್ಲಿ ಒಂದು ಅರ್ಧ ಗಂಟೆ ಆದರೂ ಕುಳಿತು ಅವರ ಪ್ರಾರ್ಥನೆ ಮಾಡಿಕೊಂಡು ಬರೋದರಿಂದ ಬರುವ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.